ಈಚೆಕಡೆ ಸೈಡ ಕನ್ನಡ ನ್ಯೂಸ್ ಪೇಪರ್ ಅದ, ಈಚೆಕಡೆ ಸೈಡ ಮರಾಠಿ ನ್ಯೂಸ್ ಪೇಪರ್ ಅದ. ನೆಕ್ಸ್ಟ್ ಎಲ್ಲಿ ಹೋಗ್ತಿ ಅಂತ ಕೇಳಿದ್ರು ನಾನು ಹೇಳ್ದೆ ತಾಳಿಕೋಟೆ ಹೋಗ್ತೀನಿ ಅಂತ ಹೇಳ್ದ. ಇವ್ರ ಅಣ್ಣನ ಮಗ ಇವರು. ಹೌದ್ರು, ಗಾಂಧೀಜಿಯವ್ರು ಹತ್ಯೆ ಮಾಡಿದ್ರು ಅವರೇ ಅದರ. ಗೋಡ್ಸೆ ಅವರಿಗೂ ಈ ಮನೆತನದ ಸಂಬಂಧ ಆದತ್ತಂದು. ಸ್ನೇಹಿತರ, ನಿಮ್ಗೆ ಅವಾಗಲೇ ಹೇಳ್ದ, ಗೋಡ್ಸೆ ಅವರಿಗೂ ಈ ಮನೆತನದ ಸಂಬಂಧ ಆದತ್ತಂದು. ಸಂಬಂಧ ಆದಲ್ಲಕ್ಕ ಒಂದು ನನಗೆ ಕುರುವು ಸಿಕ್ಕದ. ಈ ಮನೆತನದವ್ರು ಇವರಿಗೆ ದಾನ ಕೊಟ್ಟಾರ, ಈ ಜಾಗವನ್ನು ದಾನ ಕೊಟ್ಟಾರ. ದಾನ ಕೊಟ್ಟವ್ರು ಏನು ಮಾಡ್ಯಾರ ಅಂದ್ರೆ ಅವರ ಒಂದು ಫೋಟೋ ಇಟ್ಟು ಪೂಜೆ ಮಾಡಕತ್ತಾರ. ಇದು ನೋಡ್ತಾ ಇದ್ರಲ್ಲ, ಇದು ಯಾರಪ್ಪ ಅಂತಂದ್ರೆ ಅಪ್ಪಾರಾಯ ದಾದಾರ ತನ್ಕರೆ ಅಂದ್ರೆ ಈ ಮನೆತನದವರು. ಈ ಫೋಟೋ ನೋಡಕತ್ತಿರಲ್ಲ, ಇವ್ರ ಅಣ್ಣನ ಮಗ ಇವರು. ಕರೆಕ್ಟಾ, ಇವ್ರ ಅಣ್ಣನ ಮಗ. ಇದು ನೋಡ್ರಿ, ಒಂದು ಈಚೆಕಡೆ ಸೈಡ ಕನ್ನಡ ನ್ಯೂಸ್ ಪೇಪರ್ ಅದ, ಈಚೆಕಡೆ ಸೈಡ ಮರಾಠಿ ನ್ಯೂಸ್ ಪೇಪರ್ ಅದ. ಗೋಡ್ಸೆ ಅವ್ರು ಹುಟ್ಟಿದೂರು ಯಾವುದು? ಮಹಾರಾಷ್ಟ್ರ. ಮಹಾರಾಷ್ಟ್ರಕ್ಕೂ ಮತ್ತು ನಮ್ಮ ಕರ್ನಾಟಕಕ್ಕೂ ಲಿಂಕ್ ಐತಾ? ಕರೆಕ್ಟಾ, ಓಕೆ. ಗೋಡ್ಸೆ ಅವರಿಗೆ ಮತ್ತೆ ಈ ಮನೆತನದ ಲಿಂಕ್ ಇರ್ಬೋದಲ್ಲ, ಅಥವಾ ಅವ್ರ ಅಜ್ಜಿ ಊರಾಗಿರ್ಬೋದು, ತಾತನ ಊರಾಗಿರ್ಬೋದು, ಏನಾದ್ರೂ ಒಂದು ಸಂಬಂಧ ಇರ್ಬೋದಲ್ಲ ಈ ಒಂದು ಮನೆತನಕ್ಕೆ ಸಂಬಂಧ ಅದ ಅಂತ ಇಲ್ಲಿ ನಮಗೆ ಕುರುವು ಸಿಕ್ತು. ಮರಾಠಿ ಭಾಷೆ ಒಳಗೆ ಐತಿ. ಇವ್ರು ಕನ್ನಡದವರು, ಅದ್ರಾಗ ಬ್ರಾಹ್ಮಣರು. ಕನ್ನಡ ಒಳಗೂ ನ್ಯೂಸ್ ಪೇಪರ್ ಪ್ರಕಟವಾಗ್ಯದ, ಮರಾಠಿ ಭಾಷೆಯಲ್ಲೂ ನ್ಯೂಸ್ ಪೇಪರ್ ಪ್ರಕಟ ಆಗ್ಯದ. ಇವ್ರು ಅದರಲ್ಲಿ ಇವರು MBBS ಅನ್ನು ಮುಂಬೈ ಒಳಗೆ ಸ್ಟಡಿ ಮಾಡಿದ್ದಾರೆ 2 ವರ್ಷ. ಅದ್ರ ಸಲುವಾಗಿ ಏನು ಮಾಡಿರತ್ತಂದ್ರೆ ಇಲ್ಲಿ ಪ್ರಕಟ ಮಾಡಿದ್ದಾರೆ. ಇದ್ರೊಳಗೂ ಅದೇ ಅದ, ಇದ್ರೊಳಗೂ ಅದೇ ಅದ. ನಾನು ಫೋಟೋ ಹಾಕ್ತೀನಿ ನೋಡ್ರಿ. ಅಂದ್ರೆ ನಾನು ಕನ್ಫರ್ಮ್ ಆಯಿತು, ಗೋಡ್ಸೆ ಮನೆತನದವ್ರು ಈ ಮನೆತನವರಿಗೆ ಸಂಬಂಧ ಆದ ನನಗೆ ಕನ್ಫರ್ಮ್ ಆಗ್ಯದ. ನೀವು ಕನ್ಫರ್ಮ್ ಮಾಡ್ಕೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾನು ಊಯರಿ ಅದು ನನಗೆ ಅನ್ಸಿದ್ದು ನಾ ಹೇಳಕತ್ತೀನಿ. ನೀವು ಕನ್ಫರ್ಮ್ ಮಾಡ್ಕೋರಿ ಬಿಡ್ತೀರ ಬಿಡ್ರಿ. ಇದು ಫೋಟೋ ನೋಡಕತ್ತೀನಿ ನೋಡ್ರಿ. ಇದು ಇಲ್ಲಿ ಡಾಕ್ಟರ್ ಪ್ರಭಾಕರ ಗಾಡಿಗಳವರ ವಿದೇಶ ಪ್ರಯಾಣ ಅಭ್ಯಾಸಕ್ಕಾಗಿ ಅಂತ ಐತಿ. ಮತ್ತು ಇದ್ರೊಳಗೆ ಏನಂತಂದ್ರೆ ವೆಟರ್ನರಿ ಡಾಕ್ಟರ್ ಅಂತ ಅದ, ಮತ್ತು ಚಿರಂಜೀವರಾದ ಡಾಕ್ಟರ್ ಪ್ರಭಾಕರ್ ಗಾಡಿಗಳು ಅದರ, MBBS DG ಇವರು, ಉಚ್ಚ ಶಿಕ್ಷಣ ಏನೋ ಐತಿ. ಸ್ವಲ್ಪ ಎಲ್ಲ ಅಳಿಕೆ ಅಕ್ಷರಗಳು ಕಾಣಿಸಲಾಗ್ಯಾವ. ಇಲ್ಲಿ ನೋಡಕತ್ತೀರಿ, ಇದೇ ನೋಡ್ರಿ. ಇದು ಕನ್ನಡ ನ್ಯೂಸ್ ಪೇಪರ, ಇದು ಮರಾಠಿ ನ್ಯೂಸ್ ಪೇಪರ. ಇದೇ ಬ್ರಾಹ್ಮಣರು. ಇಲ್ಲೇ ಒಂದು ಸೈಡ್ಗಡೆ ಒಂದು ಬಾವಿ ಅದ, ಆ ಬಾವಿಯನ್ನು ಇವ್ರು ಯೂಸ್ ಮಾಡ್ತಿದ್ರು. ಇವ್ರು ಬಿಟ್ಟು ಮತ್ತೆ ಯಾರು ಯೂಸ್ ಮಾಡ್ತಿದ್ರಲ್ಲ. ಅವ್ರ ಸ್ಥಾನಕ್ಕಾಗಿ ಯೂಸ್ ಮಾಡ್ಕೊತಿರ್ಬೋದು, ದೇವರ ಪೂಜೆ ಮಾಡೋ ಟೈಮಿಗೆ ಯೂಸ್ ಮಾಡ್ಕೊತಿರ್ಬೋದು. ಆ ಮನೆತನದ್ರು ಬಿಟ್ಟ ಬೇರೆ ಯಾರು ಯೂಸ್ ಮಾಡ್ಕೊಳ್ಳಲ್ಲ ಅಂತ ಇಲ್ಲಿರುವಂಥ ಸ್ಥಳೀಯರು ಹೇಳ್ತಾರೆ. ಇರ್ಬೋದು, ಇರ್ದೇನು ಇರ್ಬೋದು. ಓಕೆ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆಲ್ಲರೂ ಇಷ್ಟ ಆಗಿತ್ತಂದ್ರೆ ನನ್ನ ಒಂದು ಅಕೌಂಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ. ನಿಜ ಸ್ನೇಹಿತರೆ, ನನಗೆ ಇಲ್ಲಿ ಬಂದ್ಬೇಕು ಗೊತ್ತಾಯಿತು. ಇಲ್ಲಿ ಬಂದ್ಬೇಕು ಗೊತ್ತಾಗಿಲ್ಲ. ನಾನು ಪಕ್ಕದ ಊರೊಳಗೆ ಒಂದು ವಿಡಿಯೋ ಮಾಡಕತ್ತಿದ್ದ. ವಿಡಿಯೋ ಮಾಡೋ ಟೈಮಿಗೆ ನನಗೆ ಹೇಳಿದ್ರು ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅಂತ ಕೇಳಿದ್ರು. ನಾನು ಹೇಳ್ದೆ ತಾಳಿಕೋಟೆ ಹೋಗ್ತೀನಿ ಅಂತ ಹೇಳ್ದೆ. ಅದು ಹೆಂಗೆ ಹೋಗ್ತೀನಿ ಅಂತ ಕೇಳಿದ್ರು, ನಾನು ಕಲ್ಕೆರೆ ಮ್ಯಾಗ ಹೋಗ್ತೀನಿ ಅಂತಂದ. ಯಾಕಂದ್ರೆ ಕಲ್ಕೆರೆ ಒಳಗೆ ಏನೋ ಒಂದು ದೇವಸ್ಥಾನ ಅಂತ, ಅದು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಂತ ಅನ್ನೋದು ನನ್ನ ಆಸೆ. ನನ್ನ ಒಂದು ರೂಟ್ ಮ್ಯಾಪ್ದಾಗ ಹಂಚಲಿ ಅನ್ನೋ ಊರಿಲ್ಲ. ಸುತ್ತಮುತ್ತ ಊರಿನ ಜನರು ಏನು ಹೇಳಿದ್ರಂತಂದ್ರೆ ಹಂಚಲಿಗೆ ಹೋಗ್ರಿ, ನಾಥರಾಮ್ ಗೋಡ್ಸೆರನ್ನ ಗಾಂಧೀಜಿಯವರು ಹತ್ಯೆ ಮಾಡಿದ್ರು ಅವರೇ ಅಲ್ಲ ನಾ ಅಂದ. ಹೌದ್ರು, ಗಾಂಧೀಜಿಯವ್ರು ಹತ್ಯೆ ಮಾಡಿದ್ರು ಅವರೇ ಅದರ, ಅವ್ರು ಊರೇ ಅದು ಅಂತ ಹೇಳಿದ್ರು ನನಗೆ. ನಾವು ಮಮ್ಮಿಗೆ ಶಾಕ್ ಮಾಡ್ಕೊಂಡು ಈ ಊರಿಗೆ ಊರೊಳಗೆ ಬಂದ್ಬೇಕು. ಒಬ್ಬರು ಹ್ಞೂ ಹತ್ತಂದ್ರು, ಒಬ್ರು ಇಲ್ಲ ಹತ್ತಂದ್ರು. ಮಿನಿಮಮ್ 1 ರಿಂದ 2 ತಾಸು ಅದೇ ಜಂಜಾಟ ಆಯಿತು. ಕೆಲವೊಂದಷ್ಟು ಜನಕ್ಕೆ ಕಾಲ್ ಮಾಡಿದ್ವಿ, ಕೆಲವೊಂದಷ್ಟು ಜನ ಫೋಟೋದ ಅಂತ ಕೇಳ್ದ, ಪ್ರೂಫ್ ಅದಂತ ಕೇಳ್ದ. ಕೆಲವೊಂದಷ್ಟು ಜನ ಹಂಗೂ ಹೇಳಿದ್ರು ಹಿಂಗೂ ಹೇಳಿದ್ರು. ಇವಾಗ ನಾನು ಏನು ತಿಳ್ಕೊಂಡಿ ನೋಡಿ ಅದು ಹೇಳ್ತೀನಿ ನೋಡ್ರಿ. ಇವಾಗ ನಾಥರಾಮ್ ಗೋಡ್ಸೆ ಅವರಿಗೆ ಈ ಊರಿಗೆ ಏನು ಸಂಬಂಧಪ್ಪ? ನನ್ನ ಊಹೆಯ ಪ್ರಕಾರ ಈ ನಾಥರಾಮ್ ಗೋಡ್ಸೆ ಅವರು ನಾನು ಅನ್ಕೋತೀನಿ ಊರಿನ ಹಳೆ ಆಗಿರ್ಬೋದು. ಮತ್ತು ಅವ್ರಿಗಂತೂ ಮ್ಯಾರೇಜ್ ಆಗಿಲ್ಲ. ಅವರ ಬ್ರದರ್ ಇದ್ರು ಬರಲ್ಲ, ಗೋಪಾಲ್ ಗೋಡ್ಸೆ ಅದರಲ್ಲ, ಅವ್ರಿಗೆ ಈ ಮನೆತನ ಹೆಣ್ಣು ತೊಗೊಂಡಿರ್ಬೋದು. ಇಲ್ಲಿಕ್ಕೆ ಅವ್ರ ಅಜ್ಜಿಯವರ ಮನೆತನ ಇರ್ಬೋದು, ಮತ್ತು ಒಂದು ಸಂಬಂಧಿಕರು ಇರ್ಬೋದು ಅಂತ ಅನ್ಕೋತೀನಿ. ಸಂಬಂಧಿಕರು ಇರುವಾಗ ಒಂದು ಟೈಮ್ ಈ ಊರಿಗೆ ಬಂದು ಹೋಗಿರ್ತಾರೆ. ಹೆಂಗಂದ್ರೆ ಹೆಂಗೋ ಬಂದು ಹೋಗಿರ್ತಾರೆ. 1 ತಿಂಗಳು ಇದ್ದಿರ್ತಾರೆ, 2 ತಿಂಗಳು, 1 ವರ್ಷ ಇದ್ದಿರ್ತಾರೆ. ಅವಾಗ ಸುತ್ತಮುತ್ತ ಊರಿನ ಜನ ಅವ್ರಿಗೆ ನೋಡಿರ್ತಾರೆ ಅಂತ ನಾನು ಅನ್ಕೋತೀನಿ. ನೋಡಿದಾಗ ಏನಾಗ್ತದೆ ಅಂದ್ರೆ ಹೋಗ್ತಿರ್ತಾರೆ ಬರ್ತಿರ್ತಾರೆ, ಒಬ್ಬರು ಪರಿಚಯ ಆಗಿರ್ತದೆ. ಇದು ಆದ ಬಳಿಕ ಇಲ್ಲಿಂದ ಹೋಗಿ 1 ತಿಂಗಳಿಗಾಗಲಿ 2 ತಿಂಗಳಿಗಾಗಲಿ 10 ವರ್ಷ ಆದ ಬಳಿಕ ಗಾಂಧೀಜಿಯವರ ಹತ್ಯೆ ಮಾಡ್ತಾರೆ. ಗಾಂಧೀಜಿಯವರ ಹತ್ಯೆ ಮಾಡಿದ ಬಳಿಕ ಇಡೀ ದೇಶ ತುಂಬ ಪ್ರಚಾರ, ಇಡೀ ದೇಶ ತುಂಬ ಏನೋ ಸುದ್ದಿ ಆಗ್ಬಿಡ್ತದೆ. ಯಾರು ಹೊಡೆದಾರತ್ ಕೇಳೋಣ, ಬಂದಿರು ನೋಡ್ರಿ ಹಂಚಲಿ ಊರಾಗ ಒಬ್ಬ ಗೋಡ್ಸೆ ಅಂತ ಬಂದಿರು ನೋಡು, ಅವ ಹೊಡೆದಿರ್ಬೋದು, ಅವನೇ ಹೊಡೆದಾನ, ಆ ಊರನವನೇ. ಬಾಯಿಯಿಂದ ಹೋಗೋತೇನಾಗ್ಯದ ಅಂದ್ರೆ ಗೋಡ್ಸೆ ಅವರು ಇದೇ ಊರಿನವ್ರು ನೂರಾರು ರೀತಿಯಿಂದ ಹೇಳಕತ್ತಿರ್ತಾರ. ಸುತ್ತಮುತ್ತ ಊರಿನ ಜನರು ಏನು ಹೇಳ್ತಾರಂದ್ರೆ ಅದು ಗೋಡ್ಸೆ ಊರು ಅಂತ ಹೇಳ್ತಾರೆ. ಗೋಡ್ಸೆ ಊರು ಅಂತ ಹೇಳ್ತಾರಂತಂದ್ರೆ ಈ ಊರಿಗೆ ಗೋಡ್ಸೆ ಅವ್ರಿಗೆ ಸಂಬಂಧ ಇರ್ಬೋದು. ಸಂಬಂಧ ಇದ್ದರೂ ಹಿಂಗೆ ಇರ್ಬೋದು ಅಂತ ನನ್ನ ಊಹೆ ಅಷ್ಟೇ. ಇರ್ಬೋದು, ಇರದೇನೆ ಇರ್ಬೋದು. ನಾ ಯಾವ ಊರಾಗಿದ್ದೀನಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ಬೋದು, ಗಾಂಧೀಜಿಯ ಹತ್ಯೆ ಯಾರು ಮಾಡಿದ್ರತ್ತಂದು. ಇದು ನೋಡ್ತಾ ಇದ್ರಲ್ಲ, ಇದೆಲ್ಲ ಏನಂತಂದ್ರೆ ಅವರಿಗೆ ಸಂಬಂಧಪಟ್ಟಂಥ ಜಾಗ. ಒಂದು ಅವರಿಗೆ ಸಂಬಂಧಪಟ್ಟಿರ್ಬೋದು, ಇಲ್ಲಿಗೆ ಅವ್ರ ಸಂಬಂಧಿಕರೇ ಸಂಬಂಧಪಟ್ಟಿರ್ಬೋದು. ಇದು ನೋಡ್ತಾ ಇದ್ರಲ್ಲ, ಇದು ನಾ ಕೊನೆಯದಾಗಿ ಬಂದು ನಿಂತಿದ್ದೀನಿ ಇಲ್ಲಿ. ಇಲ್ಲಿಂದ ಏನಾಗ್ತದೆ ಅಂದ್ರೆ ಪೂಜೆ ದಂಡಿ ತನಕ ಹೋಗಂಬರಿ. ಇಲ್ಲಿ ನೋಡ್ಕೊತಿರ್ಬೇಕು, ಇವೆಲ್ಲ ಮನೆಗಳು ಈಗ ರೀಸೆಂಟ್ಲಿ ಆಗಿದಾವ. ಮುಂಚೆ ಏನಾಗಿತ್ತಂದ್ರೆ ಅವರ ಒಂದು ಮನೆ ಆಗಿತ್ತಂತ, ಅವರ ಒಂದು ವಾಡಿ ಆಗಿತ್ತಂತ. ಈ ಒಂದು ಮನೆತನದವರು ಬ್ರಾಹ್ಮಣರ ಸಲುವಾಗಿ ಅಂತಾನೆ ಈ ಒಂದು ಬಾವಿಯನ್ನು ನಿರ್ಮಾಣ ಮಾಡಿದವ್ರು ನೋಡ್ರಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ನೋಡ್ರಿ ಎಷ್ಟು ಗುಮ್ಮದಂತ ನೋಡ್ರಿ, ಇಲ್ಲಿ ಎಷ್ಟು ಆಳಾದಂತ ನೋಡ್ರಿದು. ಈ ಒಂದು ಕಟ್ಟಡ ಶೈಲಿ ನೋಡಿವತ್ತಂದ್ರೆ ನಾವು ಈಗ ಈ ರೀತಿ ಕಟ್ಟಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಕಟ್ಟಿದ್ರು ಈ ರೀತಿ ಕಾಣಿಸಲ್ಲ. ಈ ಬಾವಿ ಯಾರು ಯೂಸ್ ಮಾಡ್ತಿರತ್ತಂದ್ರೆ ಕೇವಲ ಬ್ರಾಹ್ಮಣರಷ್ಟೇ ಯೂಸ್ ಮಾಡ್ತಿದ್ರು. ಅವ್ರು ಬಿಟ್ಟರೆ ಮತ್ತೆ ಬೇರೆದವ್ರು ಯಾರು ಯೂಸ್ ಮಾಡ್ತಿದ್ದಿಲ್ಲ. ಇದು ನೋಡ್ತಾ ಇದ್ರಲ್ಲ, ಇದು ಅವರ ಒಂದು ವಾಡಿಯ ಒಂದು ಸೈಡ್ ಬಾಗಿಲು ಅಂತ ಹೇಳ್ಬೋದು, ಸೈಡ್ ಗೋಡೆ ಅಂತ ಹೇಳ್ಬೋದು.
ನೀವು ನೋಡ್ತಾ ಇದ್ರಲ್ಲ, ಇದು ಗೋಡೆ ಏನಾಗಿತ್ತು ಅಂದ್ರೆ ಮುಂಚೆ ಬಾಗಿಲಾಗಿತ್ತು. ಅಂದ್ರೆ ಇದೇ ಒಂದು ಜಾಗ ಐತಿ, ಇಷ್ಟೆಲ್ಲ ಖುಲ್ಲಾದತ್ತಂದ್ರೆ ಇದು ಈಗ ಮಾಡ್ಕೊಂಡ್ರೆ ಮೊದಲೇ ಮಾಡ್ಕೊಂಡ್ರೆ ಗೊತ್ತಿಲ್ಲ, ಏನೋ ಗಾಡಿ ಪೂರ್ತಿ ಏಕಟೆ ಇತ್ತು ಗೊತ್ತಿಲ್ಲ. ಇದು ಅಂತ ಇಲ್ಲಿ ನೋಡಗತ್ತಿರಲ್ಲ, ಇದು ಈಗೇ ಕಟ್ಟಿದ್ದು ಗೊತ್ತಾಗ್ತದೆ. ಇಲ್ಲಿರುವಂಥ ಸ್ಥಳೀಯರು ಏನು ಹೇಳ್ತಾರತ್ತಂದ್ರೆ, ಇವಾಗ ನೀವು ನೋಡಗತ್ತಿರಲ್ಲ, ಇದು ತಲಬಾಗಲಂತಿದು ಇನ್ನು ಭಾಳ ಕೆಳಗಿತ್ತಂತಿದು, ಅಂದರೆ ಕೆಳಗಿಂದ ಪೂರ್ತಿ ಹೋಗ್ತದಂತ. ಇವ್ರ ಸಲುವಾಗಿ ಏನು ಮಾಡ್ಕೊಂಡ್ರೆ ಮ್ಯಾಗ್ ಮಾಡ್ಕೊಂಡಾರ, ಅನುಕೂಲ ತಕ್ಕಂಗೆ ಏನು ಮಾಡ್ಕೊಂಡ್ರೆ ಮ್ಯಾಗ್ ಮಾಡ್ಕೊಂಡಾರ, ಅನುಕೂಲ ತಕ್ಕಂಗೆ ಏನು ಮಾಡ್ಕೊಂಡ್ರ ಅಂದ್ರೆ ಮನೆ ಕಟ್ಟಿದಾರ. ಇದು ನೋಡಗತ್ತಿರಲ್ಲ, ಅವಾಗ ಬಾಗಿಲು ಯಾವ ರೀತಿ ಬಂದ್ ಮಾಡ್ತೀರಂತ ನಿಮಗೆ ಗೊತ್ತಾಗ್ತದೆ ನೋಡ್ರಿ. ಇದು ಎಷ್ಟು ದಪ್ಪ ಐತೆ ನೋಡ್ರಿ, ಇದು ಕಟ್ಟಿಗೆ ನೋಡ್ರಿ ಎಷ್ಟು ದಪ್ಪ ಅದಂತ ನೋಡ್ರಿ. ಇದು ಕಟ್ಟಿಗೆ ನಾನು ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ಹಂಚಲಿ ಒಳಗಿದ್ದೀನಿ. ಅದು ಯಾವ ರೀತಿ ಇತಿಹಾಸ ಹೊಂದಿದೆ ಅಂತಂದ್ರೆ, ಈ ಊರನ್ನವ್ರಿಗೆ ಗೊತ್ತದಿಲ್ಲ ಗೊತ್ತಿಲ್ಲ, ಸುತ್ತಮುತ್ತ ಇರುವ ಊರಿನ ಜನರಿಗೆ ಗೊತ್ತದ. ಅದು ಹೆಂಗಂತ ಕೇಳ್ತೀರೇನು, ಗೋಡ್ಸಿ ಅವ್ರು ಬಂದು ಹೋಗಿರಂತ. ನೀವು ನೋಡಗತ್ತಿರಲ್ಲ, ಅಲ್ಲಿದಿಂದ ಇಲ್ಲಿ ತನಕ ರೀ ಪೂರ್ತಿ ಅಲ್ಲಿ ಇಟ್ಟಂಗೆ ಮನೆ ಕಾಣಿಸ್ಕತ್ತಲ್ಲ, ಅಲ್ಲಿ ತನಕನೂ ಅವರ ಒಂದು ಮನೆ ಇತ್ತಂತ ನೋಡ್ರಿ. ಯಾರ್ದಂದ್ರೆ ಗೋಡ್ಸಿ ಅವರ ಸಂಬಂಧಪಟ್ಟ ಸಂಬಂಧಿಕರು ಇರ್ಬೋದು, ಅಳಿಯಂದಿರ್ಬೋದು, ಏನೋ ಒಂದು ಇರ್ಬೋದು, ಏನು ಅವ್ರದ್ದೇ ಸ್ವಂತ ಇರ್ಬೋದು, ಯಾವುದೇ ರೀತಿ ಕುರುಗಳಿಲ್ಲ. ಇಷ್ಟು ದೊಡ್ಡ ಮನೆ ಅದ. ಇವಾಗ ನೀವು ನೋಡಗತ್ತಿರಲ್ಲ, ಇವಾಗೆಲ್ಲ ಏನು ಮಾಡ್ಕತ್ತಾರಂದ್ರೆ, ಇವಾಗಿನ ಸಾಮಾಜಿಕವಾಗಿ ಇವಾಗ ಏನು ಮಾಡ್ಕತ್ತಾರಂದ್ರೆ, ಇವಾಗಿನ ಪೀಳಿಗೆ ಪ್ರಕಾರ ಈ ರೀತಿ ಮನೆ ಮಾಡ್ಕೊಂಡಿದ್ದಾರೆ. ಇವಾಗ ನೀವು ಇದು ಎಲ್ಲ ನೋಡಕತ್ತಿದ್ದು ಈಗಿಂದ ರೀಸೆಂಟ್ಲಿ. ನಾನು ನಿಮಗೆ ಹಳೆಯ ಕಾಲದ ಮನೆ ತೋರಿಸ್ತೀನಿ ಬರ್ರಿ. ನಾವು ಮನೆ ಮ್ಯಾಗ ಇದ್ದಿದ್ದೀನಿ. ಇವಾಗ ನೀವು ನೋಡಕತ್ತಿರಲ್ಲ, ಇದು ಹಳೆಯ ಕಾಲದ ಮನೆ, ಇದು ಕರೆಕ್ಟಾ? ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ. ಇದು ಎಲ್ಲ ಹಾಲು ಬಿದ್ದಿರ್ತದ, ಆ ಕಡೆ ಹೋಗ್ಲಿಕ್ಕೆ ಅಂಜಿಕೆ ಬರುತ್ತೆ ನನಗೆ. ಇಲ್ಲಿ ಜೇನು ಸಿಗ್ತದೆ ಸಿಕ್ಕಾಪಟ್ಟೆ. ಹಾಂ, ಓಕೆ. ನೀವು ಇಲ್ಲಿ ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ಇದು ನೋಡ್ರಿ ಮುಂಚೆ ಇದ್ದಂಥ ವಾಡಿ ಅಂತ ಹೇಳ್ಬೋದು, ಮನೆತನ ಅಂತ ಹೇಳ್ಬೋದು. ಬ್ರಾಹ್ಮಣರು ಇಲ್ಲೇ ವಾಸಿಸ್ತಿದ್ರು, ಗೋಡ್ಸೆಯ ಸಂಬಂಧಿಕರು ಇರ್ಬೋದು, ಗೋಡ್ಸೆ ಅವರು ಇಲ್ಲೇ ವಾಸಿಸಿರ್ಬೋದು, ಅವ್ರು ಅಥವಾ ಇಲ್ಲಿ ಬಂದು ಹೋಗಿರ್ಬೋದು. ಇದೇ ಒಂದು ಮನೆ ನೋಡ್ರಿ, ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದೇ ರೀತಿ ಐತೆ ನೋಡ್ರಿ ಇದು ಮನೆ. ಯಾವ ರೀತಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಪೂರ್ತಿ ನೋಡ್ರಿ. ಇವಾಗ ಏನಾಗೈತೆ ಅಂದ್ರೆ ಪೂರ್ತಿ ಹಾಲು ಬಿದ್ದದ, ಈಚೆ ಕಡೆ ಹಾಲು ಬಿದ್ದದ, ಆಚೆ ಕಡೆ ಮನೆಗಳು ಅದಾವ. ಆಚೆ ಕಡೆ ಜನರು ವಾಸಿಸ್ತಾರೆ, ಈಚೆ ಕಡೆ ಜನರು ವಾಸಿಸಲ್ಲ, ಅಷ್ಟೇ ಡಿಫ್ರೆನ್ಸ್ ನೋಡ್ರಿ. ಇವಾಗ ನಾನು ನಿಂತಿನಲ್ಲ, ಇಲ್ಲಿ ಹಿಡಿದು ಅಲ್ಲಿ ತನಕ ಜಾಗ ಪೂರ್ತಿ ಇವ್ರದೇ ನೋಡ್ರಿ. ಇನ್ನೂ ಒಂದು ಏನಂತಂದ್ರೆ, ಸುತ್ತಮುತ್ತಲಿನ ಜನರು ಏನು ಕರಿತಿರತ್ತಂದ್ರೆ, ಈ ಒಂದು ಬ್ರಾಹ್ಮಣರಿಗೆ ದಾದರ್ ಅಂತ ಕರಿತಾರಂತ. ಮತ್ತು ಅವ್ರ ಸರ್ನೇಮ ಗೋಡ್ಸೆ ಇರ್ಬೋದು, ಹಿಂಗೂ ಲಿಂಕ್ ಇರ್ಬೋದು. ಈ ಬ್ರಾಹ್ಮಣರದಲ್ಲ, ಇವ್ರು ಸರ್ನೇಮ ಗೋಡ್ಸೆ ಇರ್ಬೋದು. ಗೋಡ್ಸೆ ಸುತ್ತಮುತ್ತ ಹಳ್ಳಿಯ ಜನರು ಹೇಳೋದು ಒಂದೇ, ಆ ಊರಿಗೆ ಮತ್ತು ಗೋಡ್ಸೆಗೆ ಸಂಬಂಧ ಅದ ಅನ್ನೋದು. ನನಗೆ ಹಂಗೆ ಒಬ್ಬರು ಈ ಊರಿನ ಗ್ರಾಮಸ್ಥರು ಹೇಳಿದ್ರು, ನಾನೇಕೆ ಗಾಂಧಿ ಕೊಂದಿ ಅನ್ನೋ ಒಂದು ಪುಸ್ತಕ ಒಳಗೆ ಈ ಊರಿನ ಹೆಸರು ಆದಂತ ಹೇಳಿದ್ರು. ಇರ್ಬೋದು, ಇರ್ದೇನೆ ಇರ್ಬೋದು. ಯಾರಾದ್ರೂ ಆ ಪುಸ್ತಕ ಓದಿರತ್ತಂದ್ರೆ ಅದೋ ಇಲ್ಲ ಅನ್ನೋದು ನೀವೇ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ನಾ ಹೇಳಿದ್ರಾಗ ಏನಾದರೂ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಕ್ಷಮೆ ಇರಲಿ. ನಿಮಗೇನಾದರೂ ನಿಖರವಾಗಿ ಮಾಹಿತಿ ಇತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ಮಾತಾಡುವಾಗ ಪದ ಬಳಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ, ನೀವೆಲ್ಲ ಅರ್ಥ ಮಾಡ್ಕೊತಿರ್ತ ಅನ್ಕೋತೀನಿ. ಯಾಕಂದ್ರೆ ಇಷ್ಟೊಂದೆಲ್ಲ ಇತಿಹಾಸ ಒಮ್ಮೆಗೆ ತಲೆಗೆ ಇಟ್ಕೊಂಡು ಹೇಳೋಕೆ ಕಷ್ಟ ಆಗ್ತಿರ್ತದೆ. ಗೋಡ್ಸೆಯವ್ರು ಇದ್ದಾಗೂ ಇದೇ ರೀತಿ ಇದ್ದಿರ್ಬೋದು, ಗೋಡ್ಸೆ ಮನೆತನದವ್ರು ಇದ್ದಾಗೂ ಇದೇ ರೀತಿ ಮನೆ ಐತೆ ನೋಡ್ರಿ. ಬರ್ರಿ ನೋಡಮ್ಮ ಒಳಗಡೆ ಯಾವ ರೀತಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಒಳಗಡೆ ಬಂದಿವತ್ತ ಈ ರೀತಿ ಆದ ನೋಡ್ರಿ. ಇದು ಹೊಡೆಯಲ್ರಿ ಎತ್ಕೊಳ್ಳು, ನಡಿಯೋ ತಮ್ಮ, ನಿಮ್ಮ ಮುಂದೆ ನೋಡಿ ನೋಡಿಗೆ ತಮ್ಮ, ಒಟ್ಟ ಬಿಡಬೇಡ ತಮ್ಮ. ನೋಡಿ ಕೆಲ್ಲಿಗ ನಾನಿವಾಗ ಬ್ರಾಹ್ಮಣರ ಮನೆಯೊಳಗೆ ಹೋಗ್ತಾ ಇದ್ದೀನಿ. ಇಲ್ಲೊಬ್ರು ಫೋಟೋ ಅದ, ಇದು ಯಾರು ಫೋಟೋ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ದೇವಿ ಫೋಟೋ ಇರ್ಬೋದು ಅಂತ ನಾನು ಅನ್ಕೋತೀನಿ. ಹಳೆ ಕಾಲದ ಒಂದು ಪೆಟ್ಟಿಗೆ ಅದ, ಇರೋದು ತೆಗ್ಯಾಂಬಿರ ಮೊದಲ. ಇಲ್ಲಿ ಅದು ಏನಂತ ನೋಡಂಬರ್ರಿ, ಯಾಕೆ ಮುಚ್ಚಿಟ್ಟಾರ, ಯಾಕೆ ಬಿಟ್ಕೋತ ಹೋದ್ರೆ ಹಂಗೆ ಬಿಟ್ಕೋತಿ ಹೋಗೋದಾಗ್ತದ. ಇದು ದೇವಿ ಒಂದು ದೇವ್ರ ಫೋಟೋ ಇದ್ದಂಗೆ ಕಾಣಿಸ್ತಾ, ಹಳೆ ಕಾಲದು. ಅದು ಬಿಟ್ಟು ಇವತ್ತಂದ್ರೆ ಯಪ್ಪ ಇರ್ರಿ ಮ್ಯಾಗ ಹತ್ತಿ ನಮಃ ಶಿವಾಯ ನಮಃ. ಇದು ವಜ್ಜೆ ಐತಿರೋದು, ಭಾಳ ವಜ್ಜೆ ಐತಿದು, ಏನದ ಅಂತ ಗೊತ್ತಿಲ್ಲ ನನಗೆ. ಸರಿ ಓ, ಏನು ಇರಂಗ ಸರಿ ಓ. ಓಹೋ, ಇಲ್ಲಿ ಏನದ ಅಂತಂದ್ರ ಗಲ್ಲೆ ಪೆಟ್ಟಿಗೆ ಐತಿ ಅಂದ್ರೆ ಇದ್ರೊಳಗೆ ಒಂದು ಇದು ಅದ. ಇದು ಈಗಿಂದ ಇದ್ದಿರ್ಬೋದು, ಇಲ್ಲೆಲ್ಲ ಹಳೆ ಕಾಲದ ಪೆಟ್ಟಿಗೆ ನೋಡ್ರಿ ಇದು. ಇಲ್ಲಿ ಏನೋ ಸಿಕ್ತು ಇರಿ ನೋಡ್ತೀನಿ. ಇದು ನೋಡ್ರಿ ಯಾವ ರೀತಿ ಇತ್ತು ನೋಡ್ರಿ. ಅವಾಗ ಗಲ್ಲ ಅಂಗಡಿ ಗಲ್ಲ ಇದ್ದಿರ್ಬೋದು. ಇಲ್ಲೊಂದು ಇದು ಐತಿ, ಈಗ ಇದೊಂದು ಮಂತ್ರಿ ಸೀಟ್ ಅದ, ಹೆಂಗಿದು ಗೊತ್ತು, ರುದ್ರಾಕ್ಷಿ ಅದ. ಹಿಂದಕ್ಕಿನ ಕಾಲದ ಐತಿ ಪೆಟ್ಟಿಗೆ ಅಷ್ಟೇ. ಎಷ್ಟು ಹೊಲಿಸಿ ಹೊಡೆದ ನೋಡಿದು. ಇಲ್ಲಿ ಮಾಣ ಐತಿ ನೋಡ್ರಿ, ಇಲ್ಲಿಗೆ ಮಾಣ ಇದು ಅದಾವ. ಇಲ್ಲಿ ನೋಡ್ರಿ ಮಾಣ ಹೆಂಗದಾವ ಅಂತ ನೋಡ್ರಿ ಇಲ್ಲಿ. ಮತ್ತು ಇಲ್ಲಿ ಏನದಂದ್ರೆ ಇದು ನೀರಿನ ಟ್ಯಾಂಕ್. ಇದು ಹಿಂದಕ್ಕಿನ ಕಾಲದ ನೀರಿನ ಟ್ಯಾಂಕ್. ಬಟ್ ಇದ್ರಾಗ ಏನು ಬೆಳೆದತ್ತಂದ್ರೆ ಈಗ ಸೊಬಾಬೆಲಿ ಗಿಡ ಬೆಳೆದಾವ ಈಗ. ಮತ್ತು ನೋಡಿ ಹಿಂದಕ್ಕಿನ ಕಾಲ ಕಟ್ಟಡ ಯಾವ ರೀತಿ ಅದಂತ ನೋಡ್ರಿ. ಇದು ಇನ್ನೂ ಭಾಳ ಗುಮ್ ಇದ್ದಂಗೆ ಕಾಣಿಸ್ತದೆ. ಯಾಕೆ ಹೇಳ್ರಿ, ಇದು ಐತೆ ನೋಡಿದ್ದು ಏನೋ ಸಜ್ಜೆ ಏನಂತ ನೋಡು, ಗುಮ್ ಇದ್ದಂಗೆ ಕಾಣಿಸ್ತಾ. ಈಗ ಕೆಳಗೆ ಬಂದೈತೆ ಭಾಳ. ಸ್ನೇಹಿತರೆ ಇಲ್ಲಿ ಒಳಗೆ ಬಂದಿವತ್ತಂದ್ರೆ ಮತ್ತೆ ಏನದಂತ ತೋರಿಸ್ತೀನಿ ನೋಡ್ರಿ. ಬಾತಮ್ಮ ಈಚೆ ಕಡೆ ಬಂದು ಏನದಂತ ತೋರಿಸ್ತೀನಿ. ಟಾರ್ಸ್ತಾ ಅದು
ಇಲ್ಲಿ ನಾವು ನೋಡ್ಬೋದು ಏನಂತಂದ್ರೆ ಇದು ನಡು ಗಾಡಿ ಐತಿ ನೋಡ್ರಿ ಡಿವೈಡ್ ಇದ್ದಪ್ಲೆ ಅದಾವ ಈ ಮುಂಚೆ ಬೇರೆ ಯಾವುದಕ್ಕಾದ್ರೂ ಬಳಸ್ಕೊತಿರ್ಬೋದು ಇವರು ಈಗ ಇಲ್ಲೊಂದು ಮನಿ ಇದ್ದಪ್ಲೆ ಅದ ಉದ್ದ ರೈಲ್ವೆ ಡಬ್ಬಿ ಇದ್ದಪ್ಲೆ ಇಲ್ಲೊಂದು ರೈಲ್ವೆ ಡಬ್ಬಿ ಇದ್ದಪ್ಲೆ ಅದ ಆ ಕಡೆ ಒಂದು ರೈಲ್ವೆ ಡಬ್ಬಿ ಇದ್ದಪ್ಲೆ ಅದ ಅಂದ್ರೆ ಯಾವುದಾದ್ರೂ ಡಿವೈಡರ್ ಇದ್ದಿರ್ಬೋದು ಇವ್ರದ್ದು ಕೆಲವೊಂದು ಟೈಮಿಗೆ ಒಂದು ಮನೆ ಒಳಗೆ ಏನತ್ರ ಮಂತ್ರ ಪಠನೆ ಮಾಡ್ತಿರ್ಬೋದು ಒಂದು ಮನ್ಯಾಗ ಬಂದಿರೋಂಥ ಭಕ್ತಾದಿಗಳ ಜೊತೆ ಮಾತಾಡ್ತಿರ್ಬೋದು ಗೌಡ್ರ ಜೊತೆ ಮಾತಾಡ್ತಿರ್ಬೋದು ಸಾರ್ವಜನಿಕರ ಜೊತೆ ಮಾತಾಡ್ತಿರ್ಬೋದು ಅದು ನೋಡಿದ್ರೆ ನನಗೆ ಹಂಗೆ ಅನ್ಸಕತ್ತದ ಈ ಮನೆ ಒಳಗಂತೂ ಈ ರೀತಿ ಆದ ನೋಡ್ರಿ ಇಲ್ಲಿ ತನಕ ಯಾರೋ ಒಳಗೆ ಬಂದಿಲ್ಲ ಅನ್ಕೋತೀನಿ ನಾನು ಆಲ್ಮೋಸ್ಟ್ ಅಲ್ಲಿ ಇಲ್ಲಿರುವಂಥವ್ರು ಬಿಟ್ರೆ ಇವಾಗ ನಾನು ಒಳಗೆ ಬಂದಿದ್ದೀನಿ ಒಳಗೆ ಬಂದರೆ ಈ ರೀತಿ ಆದ ಎಲ್ಲ ಬಿದ್ದು ಮ್ಯಾಗಿನೆಲ್ಲ ಬಿದ್ದೇನೋ ಪೂರ್ತಿ ಮುಚ್ಚದ